ನಮ್ಮ ಜೀವನದಲ್ಲಿ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ತುಂಬ ನೋವುಗಳು ಬರ್ತಾ ಹೋಗ್ತವೆ. ಆ ನೋವುಗಳಲ್ಲೇ ನಾವು ಗಮನವನ್ನು ಕೊಡ್ತಾ ನಮ್ಮ ಶರೀರದ ನೋವಾಗಲಿ ಅಥವಾ ಮಾನಸಿಕ ನೋವನ್ನು ನಾವು ಜಾಸ್ತಿ ಮಾಡ್ಕೊತಾ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಆ ನೋವುಗಳಿಗೆ ಗಮನ ಕೊಡದಲ್ಲೇ ನಾವು ಬೇರೊಂದರಿಗೆ ನಾವು ಗಮನವನ್ನು ಸೆಳೆದಾಗ ಆ ನೋವುಗಳು ನಮಗೆ ಕಾಣಿಸ್ತಾ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೋಬೇಕು, ಬೇರೊಂದರಿಗೆ ಗಮನವನ್ನು ಕೊಡಬೇಕು. ಒಂದು ಸಲ ಏನಾಯಿತು, ಒಬ್ಬ ರಾಜಕುಮಾರಿ ಇದ್ಲು. ಆ ರಾಜಕುಮಾರಿಗೆ ತುಂಬ ಸುಂದರವಾಗಿದ್ಲು. ಆದರೆ ಅವಳಿಗೆ ಏನೋ ಕಣ್ಣಿನ ಒಂದು ನೋವು ಬಂದುಬಿಡ್ತು. ನೋವು ಬಂದಾಗ ಏನಾಗಿತ್ತು, ಯಾವುದೇ ವೈದ್ಯರು ಬಂದರೂ ಕೂಡ ಕಣ್ಣಿಗೆ ಔಷಧಿಯನ್ನು ಹಾಕೋದಕ್ಕೆ ಬಿಡೋದಿಲ್ಲ. ಎಷ್ಟೋ ಜನ ಬಂದು ವಾಪಸ್ ಹೋಗ್ತಾರೆ, ಹಾಕೋದಕ್ಕೆ ಬಿಡೋದಿಲ್ಲ. ಅದು ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿ, ಒಂದ್ಸಲ ಏನಾಯಿತು, ಒಬ್ಬ ವೈದ್ಯನನ್ನು ಕರೆದಾಗ ಏನು ಮಾಡಿದ್ರು, ಅವನೇ ಮಾಡಿದ ಆ ರಾಜಕುಮಾರಿಗೆ ಹೇಳ್ದ, ನೋಡು, ನಿನಗೀಗ ನಾವು ಔಷಧಿಯನ್ನು ಹಾಕಲಿಲ್ಲ ಅಂತಂದರೆ ನಿನಗೆ ಇನ್ನೊಂದು ದೊಡ್ಡ ಕಾಯಿಲೆ ಬರೋದ್ರಲ್ಲಿದೆ ಅಂತ ಅಂದಾಗ, ಏನದು ಅಂತ ಕೇಳ್ತಾರೆ. ರಾಜನಿಗೂ ಭಯ ಆಗಿಬಿಡುತ್ತೆ. ಏನದು ಅಂತಂದರೆ, ರಾಜಕುಮಾರಿಗೆ ಒಂದು ಬಾಲ ಬೆಳೆಯುತ್ತೆ ಅಂತ ಹೇಳ್ತಾರೆ. ಹೌದಾ, ಬಾಲ ಬೆಳೆಯುತ್ತಾ? ಅದು ಈಗಲೇ ಬೆಳೆಯೋದಕ್ಕೆ ಪ್ರಾರಂಭವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ ಅವನು. ಅದಕ್ಕೆ ಅವಳೇನು ಮಾಡ್ತಾರೆ, ತುಂಬ ಭಯಪಟ್ಬಿಡ್ತಾಳೆ. ಅಯ್ಯೋ, ನನಗೆ ಬಾಲ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನು ಹಿಂದ್ಗಡೆ ಮುಟ್ಕೊಂಡು ನೋಡ್ತಾ ಇರ್ತಾಳೆ. ಆ ಮುಟ್ಕೊಂಡು ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇವನೇನು ಮಾಡ್ತಾನೆ, ಕಣ್ಣಿಗೆ ಔಷಧಿಯನ್ನು ಹಾಕಿಬಿಡ್ತಾನೆ. ಹಾಕಿದಾಗ ಅವರಿಗೆ ಗೊತ್ತೇ ಆಗೋದಿಲ್ಲ ಹಾಕಿರೋದು. ಸರಿ, ಹೀಗೆ ಮಾಯ್ತಾ ಹೋಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಅದೇ ರೀತಿಯಲ್ಲಿ ಅವಳು ಮುಟ್ಕೊಂತ ನೋಡ್ತಾ ಇದ್ರು ಕೂಡ ಅದು ಏನೂ ಆಗಿರೋದಿಲ್ಲ. ಆದರೆ ಹಾಗೆಯೇ ಅವಳು ವಾಸಿ ಆದಮೇಲೆ ಅವಳಿಗೆ ಗೊತ್ತಾಗುತ್ತೆ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನಾವು ಕೂಡ ನಮಗೆ ಕಷ್ಟಗಳು ನೋವುಗಳು ಬಂದಾಗ ಗಮನವನ್ನು ಬೇರೊಂದೆಡೆಗೆ ನಾವು ಸೆಳೆದ್ರೆ ಚೆನ್ನಾಗಿರುತ್ತೆ.